ಆಲೂಗಡ್ಡೆ ಪೊಟೆಟೊ ಅಂದ್ರೆ ಆಲೂನೆಲು ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನಡೀರಿ ಮಾಸ್ಕ್ ಮ್ಯಾನ್. ಮಜಾ ಬರ್ತಾ ಇಲ್ಲ. ನಿಧಾನ ಸುತ್ತ ಮಾತ್ರ ಎಷ್ಟು ಬ್ರೋ? ಒಂದು ಕ್ಲಿಯರ್ ಮಾಡಿದ್ರೆ 500. ಸೊ ಅದು ಕ್ಲಿಯರ್ ಮಾಡಿದ್ರೆ 500 ಅಂತೆ. ನಾವು ಗೆದ್ದಿದ್ದು ಖುಷಿ ಆಯಿತು. ಅವರು ಕೊಟ್ಟಿದ್ದೆಲ್ಲೋ ಒಂಥರ ಹೊಡೆದಿದ್ದಕ್ಕೆ 400 ರೂಪಾಯಿ ಬಂತು. ಸುಮ್ಮನೆ ಓಸಿಯಲ್ಲಿ ನಡ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ಬೇಜಾರು ಮಾಡಿದ್ದು ನನಗೆ ಬೇಜಾರಾಗ್ಬಾರ್ದು. ಅವ್ರು ಆಡಿ ಗೆದ್ದುಬಿಟ್ಟಿದ್ದೀನಿ ಇಲ್ಲ. ಹಾಂ, ಯಾಕಂದರೆ ನಾವು ಗೆದ್ದಿರೋದು ನಮ್ಗೊಂಥರ ಇದಿರುತ್ತೆ. ನಾವು ಬೇರೆಯವ್ರಿಗೋಸ್ಕರ ಗೆಲ್ಲೋದು ಅವ್ರನ್ನೆಲ್ಲೋ ಸ್ವಲ್ಪ ಕಮ್ಮಿ ಮಾಡ್ದಂಗೆ ಬೇಜಾರು ಮಾಡ್ದಂಗೆ. ಅದು ನಾನು ಹೊಡಿತೀನಿ ಅನ್ಕೊಂಡೆ, ಹೊಡಿಯಲ್ಲ. ಹೊಡಿತೀನಿ ಅಂತ ಅನ್ಕೊಂಡಿದ್ದೆ ನಿಜ. ಬಟ್ ಸೆಕೆಂಡಲ್ಲಿ ಹೊಡಿತೀನಿ ಅನ್ಕೊಂಡಿದ್ದೆ, ಫಸ್ಟಲ್ಲಿ ಹೊಡಿತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಹಂಗಂತ ಗೊತ್ತಿದ್ರೆ ನಾನು ಕೊಡ್ತಾನೆ ಇರಲಿಲ್ಲ ಕಣೋ, ಆಡು ಅಂತ ಹೇಳ್ತಾನೆ ಇರಲಿಲ್ಲ. ಬಟ್ ನಾನು ನಂಬಿಕೆ ಇಟ್ಟಿದ್ದೆ ತಾನು ಹೊಡಿತೀನಿ ಅಂತ ಅಷ್ಟೇ. ಯೂಟ್ಯೂಬ್ ಚಾನಲಲ್ಲೂ ನೀನು ಗೆಲ್ಲಬೇಕು. ಅವಳು ಯಾರು ನನ್ನ ನೋಡ್ತಾನೆ, ಅವಳೆ ಪರವಾಗಿಲ್ಲ. ಆದರೂ ಗಂಡು ಮಕ್ಕಳು ನೋಡಿದ್ರೆ ಒಂಥರ ಆಗಲ್ಲ. ಹೆಣ್ಮಕ್ಳು ಒಂಥರ ಹೆಂಗೆ ಬಿಡ್ತಾರೆ ಗೊತ್ತಾ, ಹಿಂಗಿದ್ದಾರೆ ಅಂದರೆ ಒಂದು ಕಣ್ಣು ಹಂಗೆ ರೊಟೇಟ್ ಮಾಡ್ತಾರೆ. ನನಗೆ ಅದೊಂಥರ ಮುಜುಗರ ಕೊಡುತ್ತೆ. ಎದೆಯಲ್ಲಿ ಏನು ಇವಾಗ ಎಲ್ಲಿಗೆ? ಇವಾಗ ನೋಡಿ ನಾವು ಕೃಷ್ಣ ದೇವಸ್ಥಾನ ಬಂದಿದ್ದೀವಿ. ಅದೇ ಕೃಷ್ಣ ದೇವಸ್ಥಾನ ತುಂಬ ದಿನ ನೋಡಿದ್ದೀರಿ. ಚೆನ್ನಾಗಿದೆ, ಫುಲ್ಲು ಕಲ್ಲು ಬಂಡೆ. ಹಾಂ, ಇದಕ್ಕೆ ಬಂದು ಯಾವುದೇ ಥರದ ಎಂಟ್ರಿ ಫೀಸ್ ಆಗಲಿ ಯಾವುದೂ ಇರೋದಿಲ್ಲ. ಬಟ್ ನೋಡ್ಬೇಕಾದ್ರೆ ರಿಯಲ್ ಅಂತ ಕಾಣುತ್ತೆ. ಬಟ್ ಅಲ್ಲಿ ಟಚ್ ಮಾಡಿ ನೋಡೋಣ ಬಾ. ಇದೇ ಫಸ್ಟ್ ಟೈಮ್ ಹೋಗ್ತಿರೋದು ನಾನಂತೂ. ನೀನು? ನಾನು ಸೆಕೆಂಡು 3ನೇ ಸಲ. ಬಟ್ ಒಂದು ಸಲನೂ ವೀಡಿಯೋ ಮಾಡಿಲ್ಲ. ಜಾಕ್ ಆಫ್ ಕರುನಾಡು ರೈಡಿಂಗ್ ರೈನರ್. ಕರುನಾಡು ಕುರಿದಾ? ಎಲ್ಲಿದೆ ಕುರಿ? ಏನೇನು ಮಾಡಿರುತ್ತೆ? ಲೈಕ್ ಕುರಿ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬಿಟ್ಟು ಇಷ್ಟೆಲ್ಲ ಪ್ರೈಸಸ್, ಬೈಕು. ಓ ಓಕೆ ಓಕೆ. ಟಗರು. ಓಕೆ, ಟಗರು ಫೈಟಿಂಗ್ನಲ್ಲಿ ಗೆದ್ದಿದೆ ಅಂತ ಇಂಟರ್ವ್ಯೂಗೆ. ನೀನು ಅಂಜುಮ್ ನನ್ನೆಲ್ಲ ಇಂಟರ್ವ್ಯೂ ಮಾಡಿದ್ದಾರೆ. ಯೂಟ್ಯೂಬಲ್ಲಿದೆ ನಂದು. ತುಂಬ ಜನ ಮಾಡಿದ್ದಾರೆ. ಮಾಡ್ತಾರೆ. ನಂದು ಕುರಿ ನೋಡ್ತೀನಿ, ಇಂಟರ್ವ್ಯೂ ಬೈಕೆಲ್ಲ ತೊಗೊಂಡ್ಬಂದು ಮುಂದೆ ಇರ್ತೀನಿ. ಕಪ್ಪು ಎಲ್ಲ ಅದು ಇಂಟರ್ವ್ಯೂ ಮಾಡಿ ಟಗರುದು ಹೇಳಿದ್ದಾರೆ. ವಿಲ್ಸಿ. ಬಟ್ ಅದ್ರ ಬಗ್ಗೆ ನಮ್ಗೆ ನಾಲೆಜ್ ಇದ್ರೆ ನಾವು ಏನು ಮಾಡೋದಂತ ಗೊತ್ತಿಲ್ಲ. ವಿಡಿಯೋ ಏನು 4 ಕಾಲಿದೆ, 2 ಕಾಲಿದೆ, ಹಿಂದೆ 2 ಕಾಲು, ಮುಂದೆ 2 ಕಾಲು. ಅದ್ರದ್ದು ಪವರ್ ಏನು ಅದು ಇದು ಹೇಳಿದ್ರೆ ಫೈಟಿಂಗ್ ತಗೊಂಡು ಬಾ ಅಂತ ಅಂದ್ಬಿಟ್ಟು, ಅದಕ್ಕೆ ನಮ್ಮಮ್ಮನ ನಿರಾಸೆ ಮಾಡಬಾರ್ದು ಅಂತ ತೊಗೊಂಡು. ಇದು ಬಂದು 100 ರೂಪಾಯಿ ಆಗಿದೆ. ಹೊಡೆದೋಗಲ್ಲ ಅಂತೆ, ತುಂಬ ಸ್ಟ್ರಾಂಗ್. ಹೊಡೆದೋಗಲ್ಲ. ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಲಿಫ್ಟಿಕ್ಕು, ಮೇಕಪ್ ಸೆಟ್ಟು, ಇನ್ನೂ ಏನೇನೋ ಹಾಕೋಬೋದು. ಕಳ್ಳೆಕಾಯಿ ತಗೊಂಡ್ರೆ ಕಳ್ಳೆಕಾಯಿ ಹಾಕೋಬೋದು. ಹೋಗಿದ್ದ ಕಡೆ ಎಲ್ಲ ಒಂದೊಂದು ಬೋಣಿ ಮಾಡ್ದೆ. ಬಟ್ ನೀನು ಯಾಕೆ ಇದು ಮಾಡಲ್ಲ? ಏನು ಬಾರ್ಗೇನ್ ಯಾಕೆ ಮಾಡಲ್ಲ? ಬಾರ್ಗಿನ ಅವರು ಇದು ನೋಡ್ಬಿಟ್ಟು ಬಾರ್ಗಿನ್ ಮಾಡೋದು. ನೀನು ಹೇಳ್ಬೇಕು 80 ರೂಪಾಯಿ ಹೇಳ್ತಿದ್ರು, 50 ರೂಪಾಯಿ ಅಂದ್ರೆ. ಇವಾಗ ನೀವು ಎಕ್ಸಾಂಪಲ್ ನೋಡ್ಕೊಳ್ಳಿ. ನೀವು ಸೂಪರ್ ಮಾರ್ಕೆಟ್ಗೆ ಹೋಗ್ತೀರಾ, ರೋಡ್ ಸೈಡಲ್ಲಿ 10 ರೂಪಾಯಿ ಒಂದು ಕೊತ್ತಂಬರಿ ಕಟ್ಟಿರುತ್ತೆ. ಸೂಪರ್ ಮಾರ್ಕೆಟಲ್ಲಿ 25 ರೂಪಾಯಿ ಇರುತ್ತೆ. ಅಲ್ಲಿ ಬಾರ್ಗಿಂಗ್ ಮಾಡ್ತೀಯಾ? ಇಲ್ಲ. ಅದೇ ರೋಡ್ ಸೈಡಲ್ಲಿ 10 ರೂಪಾಯಿ ಅಂದ್ರೂ 5 ರೂಪಾಯಿಗೆ ಬಾರ್ಗಿಂಗ್ ಮಾಡ್ತೀಯಾ? ಯಾಕೆ? ಅಲ್ಲಿ ಫಿಕ್ಸ್ಡ್ ರೇಟು. ಅದೂ ಫಿಕ್ಸ್ಡ್ ರೇಟೇ ಅಲ್ವಾ? ಅಲ್ಲಿ ಅಂದರೆ ಹೈಜಿನಿಕ್ ಅದು ಇದು ಅಂತ ಹೇಳ್ತಾರೆ. ಇವರು ತೊಗೊಂಬಂದು ಬೆಳೆಸಿ ಇದು ಮಾಡ್ತಾರೆ. ಅವ್ರ ಹತ್ರ ಯಾಕೆ ಬಾರ್ಗಿಂಗ್ ಮಾಡ್ತಾರೆ? ಬುದ್ಧಿ ಇರೋನು ಇವ್ರ ಹತ್ರ ತೊಗೊತಾನೆ, ಬುದ್ಧಿ ಇಲ್ದಿರೋನು ಸೂಪರ್ ಮಾರ್ಕೆಟ್ ತೊಗೊತಾನೆ. ಬುದ್ಧಿ ಇಲ್ದಿರೋನು ಬಾರ್ಗಿಂಗ್ ಮಾಡ್ತಾನೆ, ಬುದ್ಧಿ ಇಲ್ದಿರೋನು ತಿಂತಾನೆ. ಹೀಗೆ ಹೊತ್ತು ಒಬ್ಬರ ಕಡೆ ತಗೋಬೇಕು ಇದಾಗಿಲ್ಲ ಅಂದರೆ ನಾನು ಬಾರ್ಗಿಂಗೇ ಮಾಡೋಕೆ ಅಜ್ಜಿ ಅಂತ ಹೇಳ್ಬಿಟ್ಟು ನೀನು ಬಾರ್ಗೇನ್ ಮಾಡಿಲ್ಲ ಅಷ್ಟೇ. ನಾನು ಸರಿ ಆಯ್ತು. ಬೇರೆ ಯಾರಾದ್ರು ಬೇಕಂದ್ರೆ ಬಾರ್ಗಿಂಗ್ ಮಾಡೋ ಕಡೆ ಮಾಡ್ತೀನಿ ನಾನು, ಮಾಡಲ್ಲ ಅಂತೇನಿಲ್ಲ. ಬೇರೆ ಕಡೆ ನಾನು ಮಾಡೋದಿಲ್ಲ. 20 ರೂಪಾಯಿ 4 ಅಂತೆ. ಲೆಟ್ಸ್ ಪ್ಲೇ. 4 ಆ ಕಡೆ ಬಾ. ಸಿಂಗಪ್ಪೆಣ್ಣೆ ಓಡಿಡು ಮಾಡಿದ್ರು. ಟಗರು ಬಂತು ಟಗರು, ಇದು ಈ ಊರು ಟಗರು, ರಿಂಗ್ ಆಗ್ತಾ ಇದೆ ಟಗರು. ನಂದು ಹಂಗೆ ಆಗಿದೆ ಅವಾಗಲೇನು 2 ಸಲನೂ. ಜಸ್ಟ್ ಮಿಸ್. ಹೋಯ್ತು ಎಲ್ಲ ಸುಮ್ಮನೆ ಕಾಮಿಡಿಗೆ ಅಂದಕ್ಕೆ ಅಷ್ಟೇ. ಇನ್ನೇನು ಬಿದ್ದಿದ್ದು ಇಲ್ಲ. ಸರಿ
ಸುಮ್ಮ ಕಾಮಿಡಿಗೆ ಸೊನ್ನೆ ಏಯ್ ಎಲ್ಲ ನೀನು ಹಾಕ್ತಿದ್ಯಾ ಕುಡಿಲಿ ಸರ್ ಒಂದು ಕೂಡ ಆಯ್ತು ಅಜಯ್ ಟ್ರೈ ಮಾಡ್ತೀನಾ ಇವಾಗ 3 ಜನ ಹಾಂ ಹಾಕ್ರಿ ಗೋವಿಂದ ಗುಂಪ್ಲ ಗೋವಿಂದ 3 2 1 ಹೇಳ್ತವ್ರೆ ಹಾಕೋದಾಗ್ತೆ 20ಕ್ಕೆ 50ಕ್ಕೆ ಹಾಕು ಅಂತ ಹೇಳ್ತವ್ರೆ ಆದರೂ ಒಂದು ಬೀಳೋದಿಲ್ಲ ನೋಡ್ರಿ ನನಗೆ ಗೊತ್ತು ಬೀಳಲ್ಲ ಏನು ಅಲುಕ್ ಬುಲಕ್ಕಲ್ಲಿ ಒಂದು 2 ಬಾಲ್ ಹೊಡೆದ್ಬಿಟ್ಟು ಇದು ಮಾಡಿ ಅದು ಅಲುಕ್ ಬುಲಕ್ಕಲ್ಲಿ 2 ಬಾಲ್ ಹೊಡೆದ್ಬಿಟ್ಟಿದ ತಕ್ಷಣ ಇದು ಹಾಕ್ಬಿಡ್ತಾನಂತೆ ಅವನು ಅವನೇನು ಮಾಡ್ದ ನೋಡ್ದ ಏನು ಮಾಡ್ದ ತಗೊಳತ್ತರ ಇಟ್ಬಿಡತ್ರ ಒಳಗೆ ಇರ್ತಾವೆ ಹಾಗಾದ್ರೆ ಹೌದು ಯಾವ ನಾನು ಎಲ್ಲೂ ತಗೊಂಡಿಲ್ಲ ಅಲ್ಲಿ ಯಾರೋ ಮಗು ಆಟ ಆಡ್ತಾ ಇತ್ತ ಕಿತ್ಕೊಂಡ್ಬಿಟ್ಟೆ ಗೊತ್ತಲ್ಲ ಹುಡುಗಿ ಮಗು ಸಿಕ್ಕಿದ್ರೆ ತಲೆ ಮೇಲೆ 1-2 ಹೊಡೆದೆ ಕೊಟ್ಬಿಟ್ಟು ಮಗು ಹೇಳೋದು ಬರ್ತಾರ ಹಂಗೇಡ ಬೇಡ ಅಂತೆ ಬಿಡು ಅವರು ಸುಮ್ಮನೆ 400 ರೂಪಾಯಿ ಕೊಡೋದಕ್ಕಿಂತ ಇವನೇ ಮಾಡ್ಬೋದಾಗಿತ್ತು ಇವಾಗ ಅದೇ ಬೇಜಾರಾಗೈತೆ ಅಂತ ಹೇಳ್ತಿದ್ದೀನಿ ಮತ್ತೆ ಹೇಳಿ ನನಗೆ ಇನ್ನೂ ಬೇಜಾರು ಮಾಡ್ತೀನಿ 400 ರೂಪಾಯಿ 2 ಸಲ ಹೊಡೆದಿದ್ರೆ 200 ರೂಪಾಯಿ ಹೋಗಿ 400 ರೂಪಾಯಿ ಬಂದಿರೋದು ತಾನೇ ಅಜಯ್ 400 ರೂಪಾಯಿ ಬಂದಿರೋದು ಆಲ್ರೆಡಿ ಯಾಕಪ್ಪ ಮಾಡಿದೆ ನಾವು ಫೀಲಲ್ಲಿ ಇದ್ದೀನಿ ಮತ್ತೆ ಹೇಳಿ ಇನ್ನೂ ಬೇಜಾರು ಮಾಡ್ತೀವಿ ನಿಜವಲ್ಲ ಅವ್ರು ಮಾಡಿ ನನಗೆ ಇಷ್ಟ ಆಗಿಲ್ಲ ಈವನ್ ಅವರು ನನ್ನ ಚಾನಲ್ ಫೋನ್ ಓಪನ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿಲ್ಲ ನನಗೆ ಅದು ಇಷ್ಟನೇ ಆಗಿಲ್ಲ ಆಂಟಿ ನೀವು ಸರಿ ಇಲ್ಲ ಆಂಟಿ ಯಾಕೆ ಆಂಟಿ ಕೇಳೋದು ಮಾಡ್ತೀರಾ ಅದಕ್ಕೆ ಹೇಳೋದು ಆಂಟಿ ನಾನು ಬೇಡಿ ಅಂತ ಆದರೂ ನೀನು ಹಂಗೆ ಮಾಡಬಾರ್ದಾಗಿತ್ತು ಮೇಷ ಹೋಗಿದ್ದಾನೆ 400 ರೂಪಾಯಿ 400 ರೂಪಾಯಿ 200 ರೂಪಾಯಿ ಕೊಟ್ಟಿದ್ರೆ ಕೊಟ್ಟಿಲ್ಲ ಡೀಲಿಂಗ್ 50-50 ಹಾಂ ಅಷ್ಟೇ 50-50 ನಿನ್ನ ಹತ್ರ ಇನ್ವೆಸ್ಟ್ಮೆಂಟ್ ನಮ್ಮದು ಪ್ರತಿಭೆ ನಮ್ಮದು ದುಡ್ಡು ಮಾತ್ರ ಅವ್ರದ್ದು ಓಸಿ ಆದರೂ ನೀನು 400 ರೂಪಾಯಿ ಕೊಡಬಾರ್ದಾಗಿತ್ತು ಇನ್ನೊಂದು ಏನು ಮಾಡಬೇಕಾಗಿತ್ತು ಗೊತ್ತಾ 400 ರೂಪಾಯಿ ಕೊಡಬಾರ್ದಾಗಿತ್ತು ಆ ಅಕ್ಕ 200 ರೂಪಾಯಿ ಕೊಡಿಯಕ್ಕ 50-50 ಅಂದರೆ ಯಾಕೆ ಬಂದ್ಬಿಡು ಅಂತಾಳೆ ನೋಡಿ ಇಲ್ಲಿ ಪ್ಯಾಂಟೆಲ್ಲ ಫುಲ್ಲು ಚೀಪು ನೀವು ನೋಡೋದಾದರೆ ಇಲ್ಲಿ ತುಂಬ ಜನ ಇದ್ದರು ಇವಾಗ ಅಷ್ಟೊಂದು ಜನ ಇಲ್ಲ ಇದ್ರೂ ಚೆನ್ನಾಗಿದೆ ಏನಂದರೆ ಸ್ವಲ್ಪ ಹೊತ್ತು ಫ್ರೀಯಾಗಿ ಸುತ್ತಾಡ್ಕೊಂಡು ಹೋಗ್ಬೋದು ಅದು ಬಿಟ್ಟರೆ ನಿಜವಾದ ಹೇಳ್ತೀನಿ ಇನ್ನೊಂದು ಸಲ ಲೈಫಲ್ಲಿ ಅವ್ರು ಇನ್ವೆಸ್ಟ್ಮೆಂಟ್ ಇಟ್ಟಿದ್ರು ಪರವಾಗಿಲ್ಲ ನಾನು ಇನ್ನೊಬ್ರಿಗೋಸ್ಕರ ಆಡೋಲ್ಲ 50-50 ಆದರೆ ಇರಬೇಕಿತ್ತು ಇಲ್ಲ ಆ ಹುಡುಗಂಗಾದ್ರೂ ಕೊಟ್ಬಿಡ್ಬೇಕಿತ್ತು ಸುಮ್ಮನೆ 100 ರೂಪಾಯಿ ಕೊಟ್ಟರು ಬಟ್ ನನಗೆ ಗೊತ್ತಿತ್ತು ಗೆಲ್ತೀನಿ ಅಂತ ಆದರೆ ಅವ್ನ ಮಕ್ಕ ನಾನು ಆ ಟೈಮಲ್ಲಿ ನೋಡಬಾರ್ದಿತ್ತು ನನಗೆ ಆ ರಿಯಾಕ್ಷನ್ ಕೊಟ್ಟೆ ನೋಡಿ ಸಖತ್ ಬೇಜಾರಾಗಿ ಹೋಗ್ಬಿಡ್ತು ಆದರೂ ಇವನು ಆ ಥರ ಮಾಡಬಾರ್ದಾಗಿತ್ತು 400 ರೂಪಾಯಿ ನಮಗೆ ಬಂದಿದ್ರೆ 200 ರೂಪಾಯಿ ಕೊಟ್ಬಿಟ್ಟು ಅವನಿಗೆ ಒಂದು 600 ರೂಪಾಯಿ ತೊಗೊಂಡು ಮಿಕ್ಕಿದವನು ಕೊಟ್ಬಿಡ್ಬೋದಾಗಿತ್ತು ಇವಾಗ ನಾವು ತಿಂದಂಗಿಲ್ಲ ಪಾಪ ಹುಡುಗನೂ ತಿಂದಂಗಿಲ್ಲ ಸೆಂಟ್ರಲ್ಲಿ ಯಾರೋ ಬಂದರು 100 ರೂಪಾಯಿ ಕೊಟ್ಟರು ನಾನು ಕೊಡ್ತೀನಿ ಅಂತಂದರು ಇದು ಮಾಡಿಬಿಟ್ರು ಇವಾಗ ಬಂತು ಇವಾಗ ನಾನು ಇದನ್ನು ಹೈಟ್ ಮಾಡ್ತೀನಿ ಸೊ ಇವಾಗ ಮೇಲೆ ಹೆಂಗಿದೆ ನೋಡೋಣ ಫುಲ್ ಸುತ್ತು 360 ಹೆಂಗೆ ಕಾಣ್ತಿದೆ ನೋಡು ಹಂಗೆ ಹೋಗೋಣ ನೋಡಿ ವ್ಯೂ ಹೆಂಗೆ ಕಾಣ್ತಿದೆ ಅಂತ ನನಗೆ ಗೊತ್ತಿಲ್ಲ ಬಟ್ ಏನು ವ್ಯೂ ಹೆಂಗೆ ಕಾಣ್ತಿದೆ ಅಂತ ಗೊತ್ತಿಲ್ಲ ಬಟ್ ಚೆನ್ನಾಗಿ ಕಾಣ್ತಿದೆ ಅಂತ ಅಂದ್ಕೊಳ್ತೀನಿ ಇದೊಂದು ರೀತಿಯಲ್ಲಿ ಫುಲ್ ಹೈಟಲ್ಲಿ ತೋರಿಸ್ತಾ ಇದ್ದೀವಿ ಏನು ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆನುತ್ತಾವ ಗೆಜ್ಜೆ ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆನುತ್ತಾ ಮಾಡಿದ್ದಾರೆ ಸೊ ಇದೇ ನೋಡಿ ಫುಲ್ ಇಷ್ಟು ಕ್ರೌಡ್ ಇದೆ ಜನ ಕಡಲೆಕಾಯಿ ಪರ್ಸೆ ಎಲ್ಲ ಕ್ಯಾಮ್ರಾನ ನೋಡ್ತವ್ರೆ ನನ್ನ ನೋಡ್ತವ್ರೆ ನಗು ಬತ್ತೈತೆ ಜಾಸ್ತಿ ರೇಟ್ 1600 ತಗೊಂತಾರಂತ ಐಡಿಯಾ ಇಲ್ಲ ಯಾವ್ದು ಬೆಸ್ಟ್ ಅನ್ಸುತ್ತೋ ಅದು ತಗೊಳ್ಳೋದು ಹಂಗೂ ಹಿಂಗೂ ಮಾಡಿ ಅಣ್ಣ ತಗೊಂಡ್ಬಿಟ್ರು ಆಂಟಿ ಬಂದೆ ಗುಡ್ಸ್ಕೊಂಡು ಹೊಡಿಯೋ ಕೂಡ ತಬಡ ಬರೆಸ್ತಾ ಇರ್ತಾರೆ ಅನ್ಸುತ್ತೆ ಅಣ್ಣ ₹100 ಡಿಸ್ಕೌಂಟ್ ಅಂತೆ 1600 1800ಗೆ 100 ಡಿಸ್ಕೌಂಟ್ ಅಂತೆ ಒಪ್ಕೊಳ್ಳೋ ಥರ ಇಲ್ಲ ಬರ್ತಾ ಬರ್ತಾ ಮ್ಯೂಸಿಷಿಯನ್ ಆಗ್ಬಿಟ್ಟ ತಬಲಾ ಬರ್ಸ್ತಾನೆ ಚೆನ್ನಾಗಿ ಸೊ ಇದು ಪ್ರೈಸ್ ಬಂದು ಎಷ್ಟಾಯಿತು ಅಂದರೆ 1600 ಹೇಳಿದ್ರು ನಾವು 400 ಕೊಡ್ತಾನೆ ಬೈ ಸೊ ಹೇಳಿ ಬೆಸ್ಟಾ ವರ್ತಾ ವೇಸ್ಟಾ ಅಂತ ನೀವು ಕಮೆಂಟ್ ಮಾಡಿ ನೋಡೋಣ 1400 ಇನ್ನು ಮುಂದೆ ನಾವು ಇದರಲ್ಲೂ ವೀಡಿಯೋ ಮಾಡಿಲ್ಲ ಅಂದರೆ ತೊಗೊಂಡಿದ್ದು ವೇಸ್ಟ್ ಆಗಿಬಿಡುತ್ತೆ ಬಟ್ ಡೆಫಿನೆಟ್ ಇವಾಗ ನಾವು ಒಂದು
ಇದು ತೊಗೊಂಡಿದ್ದೀವಿ, ಆಮೇಲೆ ಅದನ್ನು ತೊಗೊತಿದ್ದೀವಿ. ಇದು ತಬಲ. ಇವಾಗ ಇದು ತೊಗೊತಿದ್ದೀವಿ ನಾವು. ಇದು ಮಸಾಜರ್ ಥರ. ಓಕೆ ಓಕೆ ಓಕೆ, ಇಟ್ಸ್ ಗುಡ್. ಆರತಿ ನಾನೇನು ಆರತಿ ಎತ್ತದವ್ರೆ ಅನ್ಕೋಬಿಟ್ಟು ನಾವು. ಪಾನ್ ಅದು ಫೈರ್ ಪಾನ್ ಅಂಗಡಿಗಳು ಮತ್ತೆ ಇಲ್ಲಿ ತುಂಬ ಜಾಸ್ತಿ ಇದೆ. ಇವಾಗ ಕ್ರೌಡ್ ಮತ್ತೆ ಜಾಸ್ತಿ ಆದರು, ಯಾಕಂತಂದರೆ ಎಲ್ಲರೂ ಸ್ಕೂಲು ಕಾಲೇಜೆಲ್ಲ ಮುಗಿಸ್ಕೊಂಡು ಬರ್ತವ್ರೆ. ಕ್ಲಾಸ್ಮೇಟ್ಸ್ನ ಇವಾಗ ನಾನು ಮೀಟ್ ಆಗಿದ್ದೆ, ನೋಡಿ ಶಾಕ್ ಆಗಿಬಿಟ್ಟೆ. ಸೊ ಇವಾಗ ಕ್ರೌಡ್ ಜಾಸ್ತಿ ಆಗ್ತಿದೆ, ನಾವು ಮನೆಗೆ ಹೊರಡುವಂಥ ಸಮಯ ಈಗ. ಮಾತಾಡು ನೀನು ಮಾತಾಡು. ಇದೇ ಕಡಲೆಕಾಯಿ ಪರಿಸಿನ ಅಂತಿಮ ಭಾಗ. ಸೊ ಏನಾಯಿತು ಅಂತಂದರೆ ನೀವು ಮಾತಾಡು. ಏನಾಯಿತು, ನೀವು ಆಲ್ರೆಡಿ ವಿಡಿಯೋನಲ್ಲಿ ನೋಡ್ದಂಗೆ ಆ ಬಾಲ್ ಗೇಮ್ನಲ್ಲಿ ನನಗೊಂಥರ ಗಿಲ್ಟಿ ಫೀಲ್ ಆಗ್ತೈತೆ. ನಾವು ಆಡಿ ಮತ್ತೆ ಇನ್ನೊಂದ್ಸಲ ಗೆದ್ದಿದ್ರು ಆಗಿರೋದು. ನಾನು ಉಮೇಶ ಅದೆಲ್ಲ ಬಿಡಬೇಡ, ಮೈನ್ ಮ್ಯಾಟ್ರಿಗೆ ಬಾ. ನಾಡಿ ಗೆದ್ದಿದ್ರು ಆಗಿರೋದು, ಆ ಆಂಟಿಗೆ ಗೆಲ್ಲಿಸಿ ನನಗೆ ಇನ್ನೂ ಒಂಥರ ಗಿಲ್ಟಿ ಫೀಲ್ ಆಗ್ತೈತೆ. ಸೊ ಅದು ಇನ್ನೊಂದ್ಸಲ ಮೆನ್ಷನ್ ಮಾಡಬೇಕು ಅಂದ್ಕೊಂಡೆ. ಬಟ್ ನಾನು ಹೇಳ್ತೀನಿ ನೋಡಿ, ನನ್ನ ನೋಡಿ ಕಲೀರಿ. ಏನೋ ಇನ್ವೆಸ್ಟ್ಮೆಂಟ್ ಯಾವನಾದರೂ ಮಾಡ್ಕೊಳ್ಳಿ, ನಿಮಗೋಸ್ಕರ ನೀವು ಆಡ್ರಿ ಅಷ್ಟೇ. ನನಗಂತೂ ಫೀಲ್ ಆಗ್ತೈತೆ. ನಿನಗೆ ಏನೂ ಇಲ್ಲ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಕೊತೀವಿ. ನಮ್ಮ ವಿಡಿಯೋ ಯಾರಾದರೂ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ಇನ್ನೊಂದೇನೆಂದರೆ ಹೊಸ ವೀಡಿಯೋಸ್ ಅಂದರೆ ಲೈಕ್ ಟಮ್ಟೆ ಜೊತೆ ಸಾಂಗ್ ಆಡೋ ಥರ ಬರ್ತಾ ಇರುತ್ತೆ ನೆಕ್ಸ್ಟ್ ವೀಡಿಯೋಸು. ಇದ್ರ ಇವತ್ತಿನ ಈ ವಿಡಿಯೋ ಚೆನ್ನಾಗಿದೆ ಅಂತ ಅಂದ್ಕೊಳ್ತೀನಿ. ಇವತ್ತಿನ ಎಕ್ಸ್ಪೀರಿಯೆನ್ಸು ಚೆನ್ನಾಗಿತ್ತು. ಏನಾದರೂ ನಿಮಗೆ ಬೇರೆ ಅದೇ ಆಂಟೀಸ್ ಬಂದ್ರಲ್ಲ, ನಿಮಗೋಸ್ಕರ ಆಡಿ ಅವ್ರು ಏನು ಹೇಳ್ತಾರೆ ನಿಮ್ಮ ಮೇಲೆ ಇನ್ವೆಸ್ಟ್ ಮಾಡಿಬಿಟ್ಟು ಮಾಡಬಾರ್ದಾಗಿತ್ತು. ಸರಿ ಆಯಿತು, ಆಂಟಿ ಹತ್ರ ಬೇಡ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ಕೊತೀನಿ. ಇವತ್ತಿನ ದಿನ ತುಂಬ ಚೆನ್ನಾಗಿತ್ತು. ಸೊ ನೋಡಿ, ನೆಕ್ಸ್ಟ್ ವರ್ಷ ಬರೋಣ, ಮತ್ತು ಇನ್ನೊಂದು ಮಸ್ತ್ ಎಂಜಾಯ್ ಮಾಡೋಣ, ಇನ್ನೂ ಫ್ರೀಯಾಗಿ ಖರ್ಚು ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಮುಗಿಸ್ಕೊತೀನಿ. ಲಾಸ್ಟಾಗಿ ನಾನು ಹೇಳ್ಬೇಕಾ? ಏನಿಲ್ಲ, ಆಂಟಿದೊಂದು ಬೇಜಾರಾಗುತ್ತೆ. ಮತ್ತೆ ಆಂಟಿ ಅಂತ ಬೇಜಾರಾಗುತ್ತೆ. ಬಗ್ಗೆ ಬಿಟ್ಬಿಡ್ರಿ. ಮತ್ತೊಂದು ವಿಡಿಯೋನ ಸಿಗೋಣ ಅಂತ ಹೇಳ್ತಾ ಸಿ ಯು ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋ ಮತ್ತೊಂದು ವಿಡಿಯೋನ ಸಿಗೋಣ, ಫುಲ್ ಎಂಟರ್ಟೈನ್ಮೆಂಟ್ ಜೊತೆಗೆ. ಬಾಯ್ ಬಾಯ್.